ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಹೊನ್ನಾವರದಲ್ಲಿ ರೀಸೆಂಟಾಗಿ ನಾನು ಹೊನ್ನಾವರ ಹೋಗಿದ್ದೀನಿ. ಹೊನ್ನಾವರದಲ್ಲಿ ನನ್ನ 2ನೇ ದಿನ ಇದು. ನನ್ನ ತಂಗಿಯ 2ನೇ ದಿನ. ವಿಡಿಯೋ ಬಿಡ್ಬೇಕಾದ್ರೆ ಲೇಟ್ ಆಗುತ್ತೆ, ಬಟ್ ಹೊನ್ನಾವರದ್ದು ವಿಡಿಯೋ ಅಂದಮೇಲೆ ಸ್ಪೆಷಲ್ಲೇ ಅಲ್ವಾ. ಸೊ ನಾವು ಹೋಗಿದ್ದು ತುಳಸಿ ಹಬ್ಬದ ಟೈಮಿಗೆ. 2ನೇ ದಿನ ನನ್ನ ತಂಗಿ ರೆಡಿ ಆದ್ಲು ಅಡುಗೆ ಮಾಡಲಿಕ್ಕೆ. ಸೊ ಬೆಳಗ್ಗೆ ಅವಳು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ವೆಜಿಟೇಬಲ್ ಪಾಸ್ತಾ ಮಾಡಿದ್ಲು. ಸೊ ದೇಸಿ ಸ್ಟೈಲ್, ನಾಟ್ ಕ್ರೀಮು, ಟೊಮೆಟೊ, ಕೆಚಪ್ಪು ಅದೆಲ್ಲ ಹಾಕಿ ಮಾಡಿಲ್ಲ, ನಾರ್ಮಲ್ ಪಾಸ್ತಾ ಮಾಡಿದ್ದು ಎಲ್ಲರೂ ತಿನ್ನೋ ಹಾಗೆ. ಸೊ ನಾನು ಸ್ವಲ್ಪ ವಿಡಿಯೋ ಶೂಟ್ ಮಾಡ್ತಾಯಿದ್ದೆ. ಅಡುಗೆ ಎಲ್ಲರಿಗೂ ಮಾಡ್ಲಿಕ್ಕೆ ಬರುತ್ತೆ, ಬಟ್ ತಂಗಿ ಮಾಡೋದು ಸ್ವಲ್ಪ ಸ್ಪೆಷಲ್ಲು. ಇದೇ ಪಾಸ್ತಾ ನನಗೂ ಮಾಡ್ಲಿಕ್ಕೆ ಬರುತ್ತೆ, ಬಟ್ ಅವಳ ಕೈ ರುಚಿ ಬರಲ್ಲ, ಮತ್ತು ಅವಳು ಸಿಗೋದು ಅಪರೂಪ ಅಲ್ಲ. ಸೊ ಅವಳು ಮಾಡ್ತಾ ಅಂದು ಅಡ್ಡಿಲ್ಲ ಅಂತ ಹೇಳಿಬಿಟ್ಟೆ. ಸೊ ನಾನು ಸ್ವಲ್ಪ ಶೂಟಿಂಗ್ ಮಾಡ್ತಾಯಿದ್ದೆ. ಎಲ್ಲರೂ ಫ್ರೀ ಇದ್ವಿ ಬೆಳಗ್ಗೆ. ಸ್ವಲ್ಪ ಫ್ರೀ ಇದ್ದಿದ್ದಕ್ಕೆ ಎಲ್ಲರದ್ದು ಶೂಟಿಂಗ್ ಮಾಡ್ತಾಯಿದ್ದೆ. ಇದು ಫಸ್ಟ್ ಹೋಗಿದ್ದು ದೊಡ್ಡತ್ತೆ, ಇದು ಸಣ್ಣತ್ತೆ, ಅತ್ತೆ ಜೊತೆ ಹೀಗೆ ಸ್ವಲ್ಪ ಬ್ಯೂಟಿಫುಲ್ ವ್ಯೂ ನೋಡ್ಕೊಬರೋಕ್ಕೆ ಕೂಡ ಹೋಗಿದ್ದೆ ನಾನು. ಸೊ ನಮ್ಮ ಅರ್ಧ ಚಿಕ್ಕ ವಯಸ್ಸು ಇಲ್ಲಿಗೆ ಹೋಗಿ ಕಳೆದಿದೆ ಅಂದರೆ. ಸೊ ಇದು ನಮ್ಮ ಮನೆ ಹತ್ರ ಇರೋ ಒಂದು ಸಣ್ಣ ಕೆರೆ ಸಮಥಿಂಗ್ ಅಂತ ಹೇಳ್ಬೋದು. ಇದು ಶರಾವತಿ ಬ್ಯಾಕ್ ವಾಟರ್ಸ್ ಅಂತಾರೆ, ನನಗೆ ಗೊತ್ತಿಲ್ಲ, ಹೇಳ್ತಾರಷ್ಟೇ. ನನಗೆ ಅದು ಈಗ ಗೊತ್ತಾಗಿದೆ. ನಮ್ಮ ಚಿಕ್ಕ ವಯಸ್ಸಲ್ಲೆಲ್ಲ ಗೊತ್ತಿರಲಿಲ್ಲ, ನಾವು ಕೆರೆ ಅಂತಿದ್ವಿ ಹುಚ್ಚರ ಥರ. ಬಟ್ ಅದು ಶರಾವತಿ ಬ್ಯಾಕ್ ವಾಟರ್ಸ್ ಅಂತ ಅಂತಾರೆ. ನನಗೂ ಗೊತ್ತಿಲ್ಲ ಕರೆಕ್ಟಾಗಿ, ಗೊತ್ತಾದರೆ ಮಾತ್ರ ಮುಂದೆ ಬರೋ ವೀಡಿಯೋಸಲ್ಲಿ ಹೇಳ್ತೀನಿ. ಆದರೆ ಬ್ಯಾಕ್ ವಾಟರ್ಸಿಗೆ ಹೋಗಿದ್ದೆ ನಾನು, ಏನೋ ವಿಚಿತ್ರ ಇದೆ. ಬಟ್ ನಮಗೆಲ್ಲ ಕೆರೆ ನಮ್ಮ ಫೇವ್ರೆಟ್ ಕೆರೆ. ನಮ್ಮ ಮನೆಯಿಂದ ಒಂದು 5 ನಿಮಿಷದ ದೂರ ಅಷ್ಟೇ. ಸೊ ಅತ್ತೆ ಜೊತೆ ನಾವು ಹಸಿ ಕಸ ಇರುತ್ತಲ್ಲ, ಕಸ ತಂದು ಇಲ್ಲಿ ಇದಕ್ಕೆ ಹೊತ್ತಾಕ್ಲಿಕ್ಕೆ ಬಂದಿದ್ವಿ. ಬಂದ ನಂತರ ನಾನು ಸ್ಪೆಷಲಿ ಇದ್ರ ಮೇಲೆ ಒಲೆ ಮೇಲೆ ಅಡುಗೆ ಮಾಡ್ತಾಯಿದ್ದೆ. ನಮ್ಮ ಸ್ಪೆಷಲ್ ಹೊನ್ನಾವರ ಸ್ಪೆಷಲ್ ಅಡುಗೆ ಮಾಡಿದೆ. ಹೇಳ್ಕೊಡ್ತಾಯಿದ್ರು, ಹಾಗೆ ಮಾಡ್ತಾಯಿದ್ದೆ. ನಾನು ಭಾಳ ರೇರ್ ಅದ್ರ ಮೇಲೆ ಅಡುಗೆ ಮಾಡೋದು. ಸೊ ಹೇಳಿದ್ನಲ್ಲ, ಎಲ್ಲರಿಗೂ ಅಡುಗೆ ಮಾಡೋಕ್ಕೆ ಬರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಅಂತ ಅಷ್ಟೇ. ಸೊ ಅತ್ತೆಗೆ ಸಿಟ್ಟು ಬರ್ತಾಯಿತ್ತು ನಾವು ಇಲ್ಲಿ ವಿಡಿಯೋ ಮಾಡ್ತಿದ್ದು. ಈ ವಿಡಿಯೋ ಮಾಡ್ತಿದ್ದೀನಿ ನನ್ನ ತಂಗಿ ಆ್ಯಕ್ಚುಲಿ, ನಾನಲ್ಲ. ನೆಕ್ಸ್ಟ್ ಡೇ ಸಂಜೆನೇ ಇತ್ತು ಕಾಣುತ್ತೆ. ಹೌದು, ಸಂಜೆನೇ ಇತ್ತು ತುಳಸಿ ಪೂಜೆ. ಮಧ್ಯಾಹ್ನ ಎಲ್ಲ ರೆಡಿ ಮಾಡ್ತಾಯಿದ್ರು. ಅದಕ್ಕೆ ಸ್ವಲ್ಪ ಅತ್ತೆ ಪೋಸಸ್ ಕೊಟ್ಟರು ತುಳಸಿ ಪೂಜೆಗೆ. ಇದೆಲ್ಲ ಫೋಟೋಸ್ ಹೊಡೆದಿದ್ದೀನಿ ನಾನು ಅತ್ತೆದು. ಬಟ್ ಇದರಲ್ಲಿ ಹೇಳಿದ್ನಲ್ಲ, ವೀಡಿಯೋಸಲ್ಲಿ ವಿಡಿಯೋ ಮಾಡ್ತಾ ಫೋಟೋ ಹೊಡೆದಿರೋದು. ಒಂದೇ ಫೋನಲ್ಲಿ ವಿಡಿಯೋ ಮಾಡ್ತಿದ್ದಕ್ಕೆ ಒಂದೇ ಫೋನಲ್ಲಿ ಫೋಟೋ ಹೊಡೆದಿರೋದು. ಜೊತೆಗೆ ಅಮ್ಮನೂ ಕೈ ಕೂಡಿಸಿದ್ರು, ನಾವು ಕೈ ಕೊಡಿಸಿದ್ವಿ. ತುಳಸಿಗೆ ಪೇಂಟ್ ಮಾಡಿದ್ದು ನಾನು ಭಾಳ ವರ್ಷದ ಮೇಲೆ. ನಾವು ಚಿಕ್ಕ ವಯಸ್ಸಲ್ಲಿ ಆ್ಯಕ್ಚುಲಿ ಪೇಂಟ್ ಮಾಡೋಕ್ಕೆ ಕೊಡಲಾಗಿತ್ತು ನಮಗೆ, ಬಟ್ ಈ ಮಾವಿನ ತೋರಣ ಎಲ್ಲ ಮಾಡ್ತಿದ್ವಿ. ಸೊ ಅದಾದಮೇಲೆ ಸಂಜೆ ತುಳಸಿ ಪೂಜೆಗೆ ನೈವೇದ್ಯಕ್ಕೋಸ್ಕರ ಕಾಯಿ ತುರಿತಾ ಇದ್ದಿದ್ದು. ನಾವು ತುಂಬ ಸುಸ್ತಾಗಿದ್ದಕ್ಕೆ ನನ್ನ ತಮ್ಮ ಹೆಲ್ಪ್ ಮಾಡ್ತೀನಿ ಅಂತ ಬಂದ. ಸೊ ಅವನು ಹೆಲ್ಪ್ ಮಾಡ್ತಿದ್ದ ಒಂದು ಅದ್ಭುತವಾದ ಕ್ಲಿಪ್ ಅದು, ಆವಾಗ ನೋಡಿದ್ದು ನೀವು. ಸೊ ರೆಡಿ ಆದ್ವಿ ನಾವು. ಹೀಗೆ ಮನೆ ಎದುರಿಗೆ ಇದ್ದಿದ್ದಕ್ಕೆ ಏನು ಜಾಸ್ತಿ ರೆಡಿ ಆಗಲಿಲ್ಲ, ಜಸ್ಟ್ ಒಂದು ಸಿಂಪಲ್ ಆಗಿ ರೆಡಿಯಾಗಿದ್ದು. ಸೊ ಇದು ನಮ್ಮನೆ ತುಳಸಿ ಪೂಜೆ. ಭಾಳ ವರ್ಷದ ಮೇಲೆ ಇಷ್ಟು ಗ್ರ್ಯಾಂಡಾಗಿ ನಡೀತಾ ಇದೆ. ನಮ್ಮ ಮನೇಲೂ ನಡೆಯುತ್ತೆ, ಬಟ್ ಹೀಗೆಲ್ಲ ಡೆಕೋರೇಟ್ ಮಾಡಲ್ಲ ನಾವು ಇಲ್ಲಿ ಶಿರ್ಸಿಲಿ. ಭಾಳ ಕಮ್ಮಿ ನಾನು ಈ ಥರ ಡೆಕೋರೇಟ್ ಮಾಡಿರೋದು ನೋಡಿರೋದು. ಅಲ್ಲಿ ಪ್ರಾಪರಾಗಿ ಮಂಟಪ ರೀತಿ ಡೆಕೋರೇಟ್ ಮಾಡ್ತಾರೆ. ಸೊ ಎಲ್ಲ ಹುಡುಗರು ಪಟಾಕಿ ಹೊಡೆಯೋ ಜೋಶಲ್ಲಿದ್ದರು. ತುಂಬ ಚೆನ್ನಾಗಿ. ಅಕ್ಕನ ಮಗ ಕೂಡ ಬಂದ ಪಟಾಕಿ ಹೊಡಿತೀನಿ ತಾನು ಅಂತ, ಅವನ್ನ ದೂರ ಇಡ್ತಾ ಇದ್ವಿ. ಸೊ ತುಳಸಿ ಪೂಜೆ ಬಗ್ಗೆ ಸ್ವಲ್ಪ ರೀತಿ ಕಥೆನಾರು ಹೇಳಲೇಬೇಕಲ್ಲ. ಸೊ ಸ್ಟಾರ್ಟೇ ಮಾಡ್ಕೊಂಡೇ ಬಿಡೋಣ. ತುಳಸಿ ಕಲ್ಯಾಣ ಮಾನ್ಸೂನ್ ಅಂತ್ಯ ಅಂತ ಹೇಳ್ತಾರಂತೆ, ಬಟ್ ಈಗೆಲ್ಲ ಹಾಗೆ ನಡೆಯೋದಿಲ್ಲ. ಮೋಸ್ಟ್ಲಿ ವಾತಾವರಣ ಚೇಂಜ್ ಏನೋ ಗೊತ್ತಿಲ್ಲ. ತುಳಸಿ ಕಲ್ಯಾಣ ಆದಮೇಲೆ ನಮ್ಮ ಕಡೆ ಎಲ್ಲ ತುಂಬ ಮಳೆ ಎಲ್ಲ ಶುರುವಾಗಿದ್ದು. ನೆಕ್ಸ್ಟು ಮದುವೆಗಳ ಋತು ಕೂಡ ಆರಂಭ ಅಂತಾರೆ ತುಳಸಿ ಕಲ್ಯಾಣ ಟೈಮಿಗೆ. ಏನಪ್ಪ ಕತೆ ಹೇಳ್ತೀನಿ ಅಂಥೇಳಿ ಇದೇನೋ ಹೊಸದು ಹೇಳ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ಕತೆ ಆ್ಯಕ್ಚುಲಿ ತುಂಬಾ ದೊಡ್ಡದಿದೆ. ಅಫ್ಕೋರ್ಸ್ ತುಳಸಿ ಕಲ್ಯಾಣದ ಕತೆ ಹೇಳಬೇಕು ಅಂದರೆ ಅದಕ್ಕೆ ಸಾಕಾಗಲ್ಲ ಈ 10 ನಿಮಿಷದ 9 ನಿಮಿಷದ ವಿಡಿಯೋಗಳು. ಅದು ಆ್ಯಕ್ಚುಲಿ ಪುಸ್ತಕಗಳು ಸಿಗ್ತವೆ, ಈಗಿನ ಕಾಲದಲ್ಲಿ ಮೊಬೈಲ್ಗಳಲ್ಲಿ ಸಿಕ್ಬಿಡ್ತವೆ. ಇನ್ನೂ ಡೀಟೇಲ್ ಆಗಿ ತುಂಬ ನೀಟಾಗಿ ತಿಳ್ಕೊಳ್ಳಿಕ್ಕೆ ಬರುತ್ತೆ ತುಳಸಿ ಕಲ್ಯಾಣ ಡೀಟೇಲ್ಸ್. ಇನ್ನು ಕನ್ನಡ, ತೆಲುಗು, ನಿಮ್ಗೆ ಯಾವ್ಯಾವ ಭಾಷೆ ಬೇಕೋ ಎಲ್ಲ ಭಾಷೆಯಲ್ಲೂ ಉಂಟು. ಸೊ ಅದನ್ನು ನೋಡಿ ತಿಳ್ಕೊಳ್ಳಿಕ್ಕೆ ಬರ್ತದೆ, ಇದರಲ್ಲಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಅಲ್ಲಿ ಹೋಗಿ ಡೆಫಿನೆಟ್ಲಿ ನೋಡಿ ಇದ್ರ ಬಗ್ಗೆ. ಸೊ ನಮ್ಮಲ್ಲೆಲ್ಲ ತುಂಬಾ ಗ್ರ್ಯಾಂಡಾಗಿ ಆಚರಿಸ್ತೀವಿ ತುಳಸಿ ಕಲ್ಯಾಣ. ದೀಪಾವಳಿ, ಗಣೇಶ ಚೌತಿ ಎಲ್ಲದೂ ಗ್ರ್ಯಾಂಡೇ, ತುಳಸಿ ಕಲ್ಯಾಣ ಇನ್ನೂ ಗ್ರ್ಯಾಂಡೇ. ಸೊ ಹಾಗೆ ಆಚರಿಸ್ತಾ ಇದ್ದೀವಿ ಕೂಡ, ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ.
ಸೊ ನಂದು ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಏನಕ್ಕೆ ಅಂದರೆ ನಾನೀಗ ಮಿನಿಮಮ್ 10 ವರ್ಷ ಆಯ್ತೇನೋ ಈ ತುಳಸಿ ಕಲ್ಯಾಣ ನೋಡಿ. ನಾನು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಇಲ್ಲಿದ್ದು ಹೀಗೆ ನಡೀತಿತ್ತು, ನೋಡ್ತಿದ್ದೆ ನಾನು. ಬಟ್ 10 ವರ್ಷ ಯಾಕಾಯಿತು ಅಂದರೆ ನಾನು ಶಿರ್ಸಿಗೆ ಬಂದಮೇಲೆ ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ ನನಗೆ ತುಳಸಿ ಕಲ್ಯಾಣ ಟೈಮಿಗೆ. ಈ ಸಲ ಏನು ಅಮ್ಮ ಕರೆಸ್ಕೊಂಡ್ಳು, ತುಳಸಿ ಅಮ್ಮ ಕರೆಸ್ಕೊಂಡ್ಳು ಅದೇ ಟೈಮಿಗೆ ಅಲ್ಲಿದ್ವಿ ನಾವು, ಅಟೆಂಡ್ ಮಾಡಿದ್ವಿ ತುಂಬಾ ಚೆನ್ನಾಗಿ. ಒಂದಲ್ಲ ಅಷ್ಟು ಜನರದ್ದು ಅಲ್ಲಿ ಸುತ್ತಮುತ್ತ ಇರೋ ಅಷ್ಟು ಜನರ ಮನೆ ತುಳಸಿ ಕಲ್ಯಾಣಕ್ಕೆ ಹೋದ್ವಿ, ಅದೇ ಒಂದು ಖುಷಿ. ಆ್ಯಕ್ಚುಲಿ ಎಷ್ಟು 3, 4, 5 ಮನೆ ತುಳಸಿ ಕಲ್ಯಾಣ ನೋಡಿದೆ ನಾನು ಅವತ್ತಿನ ದಿನ ಸಂಜೆ. ಸೊ ಒಂದು 3-4 ಕಡೆ ನಮ್ಮ ಅತ್ತೆ ಎಲ್ಲರೂ ಬಂದಿದ್ದರು, ಮತ್ತು 2 ಕಡೆ ಅತ್ತೆ ಎಲ್ಲ ಬರಲಿಲ್ಲ. ಅಷ್ಟು ಚೆನ್ನಾಗಿ ಆಯಿತು ಎಲ್ಲ ಕಡೆ. ಕತೆ ಹೇಳ್ಬೋದಾಗಿತ್ತು, ಇನ್ನೂ ಟೈಮ್ ಇತ್ತು ವಿಡಿಯೋ ಪ್ರಕಾರ, ಬಟ್ ಹೇಳಿದ್ನಲ್ಲ ತುಂಬಾ ಡಿಟೇಲ್ ಆಗಿದೆ ಕತೆ. ಅದನ್ನು ಕಟ್ ಮಾಡಿ ಹೇಳಿದ್ರು ನನಗೆ ಸರಿ ಅನಿಸಲ್ಲ, ಹೇಳಬೇಕು ಅಂತ ಹೇಳಿ ಭಾಳ ಅನ್ನಿಸ್ತದೆ ಈ ರೀತಿ ಅರ್ಧ ಮನಸ್ಸು. ಸೊ ಇದು ನಮ್ಮ ಅಕ್ಕನ ಮನೆ ಪೂಜೆ. ಅಕ್ಕನ ನೋಡಿರ್ತೀರ ಹಿಂದಿನ ವ್ಲಾಗಲ್ಲೆಲ್ಲ, ಹಿಂದಿನ ಉಡುಪಿ ವ್ಲಾಗಲ್ಲಾಗಲಿ ಹೊನ್ನಾವರದ ವ್ಲಾಗಲ್ಲಾಗಲಿ ಅಕ್ಕನ ನೋಡಿರ್ತೀರ. ಸೊ ಅವಳ ಮನೆದು ಪೂಜೆ, ಎದುರಿನ ಮನೆಯೇ ಅವಳಿರೋದು, ಎದುರುಗಡೆ ಇರೋ ಮನೆಯಲ್ಲಿ. ಸೊ ಅಲ್ಲೂ ಕೂಡ ಹೋಗಿದ್ವಿ. ಆ್ಯಸ್ ಇಟ್ ಈಸ್ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ಒಂದೇ ಕಡೆ ಎಲ್ಲ ಹತ್ರ ಮನೆಗಳಿರೋದಕ್ಕೆ, ಹತ್ರ ಪೂಜೆಗಳು ನಡೆಯೋದಕ್ಕೆ ಆವಾಗಲೇ ನೋಡಿದ ಹಾಗೆ, ಆವಾಗ ವಿಡಿಯೋ ನೋಡಿದಂಗೆ ನಮ್ಮ ತುಳಸಿ ಪಕ್ಕ ಇನ್ನೊಂದು ತುಳಸಿ ಇದೆ ನಮ್ಮ ಪಕ್ಕದ ಮನೆಯವ್ರದ್ದು, ಅದ್ರದ್ದು ಪೂಜೆ ಒಂದೇ ಟೈಮ್ ನಡೆಯುತ್ತೆ. ಸೊ ಎಲ್ಲ ತುಳಸಿ ಪೂಜೆ ಒಂದೇ ಸಲ ನಡೆಯೋದಕ್ಕೆ ತುಂಬ ಜನ ಸೇರ್ತಾರಲ್ಲಿ, ಅದು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಎಲ್ಲರೂ ಒಂದೇ ಸಲ ಸೇರೋದಕ್ಕೆ. ಈಗ ಒಬ್ಬೊಬ್ರದ್ದು ಮನೆಯಿಂದ ಒಂದೊಂದು ಸಲ ನಡೆದಾಗ ಅಷ್ಟೇ ಜನ ಸೇರ್ತಾರೆ, ಬಟ್ ಇಲ್ಲ, ಅದೆಲ್ಲ ಒಂದು ಪೂಜೆ ಒಂದೇ ಟೈಮಿಗೆ ಒಂದೇ ಮುಹೂರ್ತದ ಟೈಮಿಂಗ್ ನಡೆಯೋದಕ್ಕೆ, ಎಲ್ಲರೂ ಸೇರೋದಕ್ಕೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಕ್ಕ ಹಾಯ್ ಮಾಡ್ತಾ ಇದ್ದಾಳೆ, ಇದೇ ಅಕ್ಕ, ಮತ್ತೆ ಯಾವ ಅಕ್ಕ ಅಲ್ಲ. ಸೊ ಅವಳು ಮಾತಾಡಿದ್ದಾಳೆ ಅದರಲ್ಲಿ, ಆದರೆ ಆ ಸೌಂಡ್ ಕೇಳಿಸೋದಿಲ್ಲ, ತುಂಬಾ ಸೌಂಡು, ಪಟಾಕಿ ಸೌಂಡು, ಗಂಟೆ ಸೌಂಡು, ಎಲ್ಲ ಪೂಜೆ ಸೌಂಡಿಗೆ ಮಾತಾಡಿರೋದು ಕೇಳಿಸೋದಿಲ್ಲ. ನಾನು ತೆಗಿತೀನಿ ಕೂಡ, ಯಾರು ಮಾತಾಡಿದ್ರು ನಾನು ತೆಗೆದುಬಿಡ್ತೀನಿ. ಸೊ ನಂದು 5 ದಿನ ಟ್ರಿಪ್ಪು. ಇವರು ಹೊಸ ವ್ಯಕ್ತಿ ವ್ಲಾಗಲ್ಲಿ, ನನಗೆ ಮಾವ ಆಗಬೇಕು, ಹೊಸ ವ್ಯಕ್ತಿ ವ್ಲಾಗಲ್ಲೆಲ್ಲ ಭಾಳ ಕಮ್ಮಿ ಕಾಣಿಸ್ಕೊಳ್ತಾರೆ ಏನು, ಭಾಳ ಕಮ್ಮಿ ರೆಕಾರ್ಡ್ ನಾನು ಮಾಡ್ತೀನಿ. ಯಾಕಂದರೆ ಎಲ್ಲ ಸಲ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಅವ್ರವ್ರ ಕೆಲಸದಲ್ಲಿ ಇರ್ತಾರೆ. ಪರ್ಸ್ನಲ್ ಸ್ಪೇಸ್ ಅದನ್ನು ಕೊಡ್ತೀನಿ ಸ್ವಲ್ಪ, ಆದರೆ ಎಲ್ಲ ಟೈಮು ಕೊಡಲ್ಲ. ಇದು ಹಬ್ಬ ಟೈಮ್ ಆಗಿರೋದಕ್ಕೆ ಈ ಹಬ್ಬ ಟೈಮಲ್ಲಿ ಯಾರಿಗೂ ಪರ್ಸ್ನಲ್ ಸ್ಪೇಸ್ ಇಲ್ಲ ಅಷ್ಟೇ. ಸೊ ಪೂಜೆ ನಡೀತಾ ಇತ್ತು, ತುಂಬ ಚೆನ್ನಾಗಿ ಪೂಜೆ ನಡೀತು ಎಲ್ಲ ಕಡೆನೂ. ನಾವು ತುಳಸಿ ಕಲ್ಯಾಣದ ನಂತರ 3-4 ದಿನ ಇದ್ವಿ, ಆಮೇಲೆ ವಾಪಸ್ ಮನೆಗೆ ಬಂದಿದ್ದು. ನಾನು ನಮ್ಮ ಮನೆಗೆ ಬಂದಿದ್ದು, ಅವಳು ಅಲ್ಲಿ ಉಡುಪಿ ಹೋಗಿದ್ದು, ಅಲ್ಲಿ ಅವಳು ಕೆಲಸ ಮಾಡ್ತಾಳಲ್ಲ, ಅವಳಿಗೆ 5 ದಿನ ರಜೆ ಇತ್ತು. ಅವಳು ಫಸ್ಟ್ ಹೋದ್ಲು, ನೆಕ್ಸ್ಟ್ ನಾನು ಬಂದೆ. ಇದನ್ನು ಹಿಂದಿನ ವ್ಲಾಗಲ್ಲೂ ಹೇಳಿರ್ತೀನಿ, ಬಟ್ ಈ ವ್ಲಾಗಲ್ಲೂ ಹೇಳ್ತೀನಿ. ಮತ್ತೇನು ಹೇಳಿ ಕುತ್ಕೊಂಡು, ಮತ್ತೇನಾದ್ರು ಒಂದು ಹೇಳಬೇಕಲ್ಲ. ನೆಕ್ಸ್ಟ್ ಕೂಡ ಉಡುಪಿಗೆ ಹೋಗಬೇಕು, ಉಡುಪಿಗೆ ಹೋದರೆ ಮತ್ತೆ ವ್ಲಾಗ್ ಮಾಡ್ತೀನಿ. ಬಟ್ ಈ ಸಲ ಭಾಳ ದಿನ ನಂತರ ತಂಗಿಗೆ ನೋಡಿದ ಖುಷಿ ಕೂಡ ಇತ್ತು, ಎಲ್ಲರೂ ನೋಡಿದ ಖುಷಿ ಇತ್ತು. ಯಾಕಂದರೆ ಎಲ್ಲ ಈಗ ಅವಳು ಬೇರೆ ಇರ್ತಾಳಲ್ಲ, ಇಲ್ಲೇ ಇದ್ದಾಗ ಅಷ್ಟು ಅನ್ಸಲಾಗಿತ್ತು, ಬಟ್ ಬೇರೆ ಇದ್ದ ಕೂಡಲೇ ಒಂಥರ ಖುಷಿ ಕೂಡ ಇತ್ತು ಅವಳನ್ನ ನೋಡಿದ್ದು. ಸೊ ನನ್ನ ಅತ್ತೆ ಮಗ ಮನೆ ಹತ್ರ ಪಟಾಕಿ ತಂದು ಹೊಡಿತಾ ಇದ್ದ, ಹೀಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನಾವು ಹತ್ರದಿಂದ ನೋಡ್ಲಿಕ್ಕೆ ಆಗಲಿಲ್ಲಾಗಿತ್ತು, ಅವಾಗ ಪೂಜೆ ಗಡ್ಬಡಿ ಆ್ಯಂಡ್ ಪ್ರಿಪ್ರೇಷನ್ಸಲ್ಲಿ ಇದ್ವಲ್ಲ, ಅವಾಗ ನೋಡ್ಲಿಕ್ಕಾಗಲಿಲ್ಲ. ಬಟ್ ಈಗ ನನ್ನ ವೀಡಿಯೋಗೋಸ್ಕರನೇ ಮನೆ ಹತ್ರ ಹೊಡಿತಾ ಇದ್ದಾನೆ, ಹಾಗೇನಿಲ್ಲ, ಅವನು ಹೊಡಿತಾ ಇದ್ದ, ನಾವು ವೀಡಿಯೋ ಮಾಡ್ತಾಯಿದ್ದೆ. ಸೊ ಇಷ್ಟ ಆಗಿತ್ತು ನಮ್ಮ ತುಳಸಿ ಕಲ್ಯಾಣ. ನನಗಂತೂ ಒನ್ ಆಫ್ ದ ಮೆಮೊರೇಬಲ್ ಎಕ್ಸ್ಪೀರಿಯೆನ್ಸು. ನನ್ನ 2024 ಸ್ವಲ್ಪ ಗ್ರೇಟ್ ಎಂಡಿಂಗ್ ತೊಗೊಳ್ತು. 23 ಗ್ರೇಟ್ ಎಂಡಿಂಗ್ ತೊಗೊಳ್ಳಿಲ್ಲ, ಬಟ್ 24 ಓಕೆ, ಈ ತುಳಸಿ ಹಬ್ಬದ ಮೂಲಕ ಗ್ರೇಟ್ ಎಂಡಿಂಗ್ ತೊಗೊಳ್ತು. ಈ ತಿಂಗಳಲ್ಲಿ ಅಂತ ಏನು ಇದು ನಡೀಲಿಲ್ಲ, ನವೆಂಬರಲ್ಲಿ ನಡೆದಿರೋದು ತುಳಸಿ ಹಬ್ಬ, ಬಟ್ ಡಿಸೆಂಬರಲ್ಲಿ ಏನು ನಡೀಲಿಲ್ಲ. ಬಟ್ ಸ್ಟಿಲ್ ಅದೇ ಗ್ರೇಟ್ ಎಂಡಿಂಗ್ ಅಂತ ಅನಿಸುತ್ತೆ ನನಗೆ. ನೋಡೋಣ 2025ರಲ್ಲಿ ಏನೇನಾಗುತ್ತೆ ಅಂತ ಹೇಳಿ. ವ್ಲಾಗ್ಸ್ ಅಂತೂ ಹಾಕ್ತೀನಲ್ಲ ನಾನು. ಸೊ ಸ್ವಲ್ಪ ಫೋಟೋಸು, ತುಳಸಿ ಹಬ್ಬ ಟೈಮಿನ ಸ್ವಲ್ಪ ಫೋಟೋಸ್ ಇವೆಲ್ಲ, ತಂಗಿ, ಅಣ್ಣ, ಅತ್ತೆ, ಅಕ್ಕ, ಆಮೇಲೆ ಒಬ್ಬರು ಮಗು, ನನ್ನ ಫೋಟೋಸು ಸ್ವಲ್ಪ ಇಷ್ಟ ಆಗಿತ್ತು ನನ್ನ ವ್ಲಾಗ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಗೈಸ್. ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.